ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಮತಾ ಎಚ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಮನೆ ಕಂಪ್ಲೀಟ್ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಮನೇನ ಡೈಲಿ ಕ್ಲೀನಾಗಿ ಗೂಡಿಸಿ ಒರೆಸಿ ಇಟ್ಕೊಂಡ್ರು ಕೂಡ ಮನೆ ಗಲೀಜಾಗ್ಬಿಟ್ಟಿರತ್ತೆ. ನನಗೆ ಮನೆ ಅಂದರೆ ತುಂಬ ತುಂಬ ಕ್ಲೀನಾಗಿರಬೇಕು. ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಕೂಡ ನಾನು ತುಂಬ ಕೇರ್ಫುಲ್ಲಾಗಿ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಒಂದು ಟೆಂಪಲ್ಗೆ ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಈ ಧೂಳು ಕ್ಲೀನ್ ಮಾಡೋ ಕೆಲಸ ಇದೆಯಲ್ಲ, ಇದಂತೂ ತುಂಬ ತುಂಬ ಟಫು. ನಾನು ಎವ್ರಿ 3 months ನಾನು ಕಂಪ್ಲೀಟಾಗಿ ಮನೆಯೆಲ್ಲ ಧೂಳು ಹೊಡೆದು ನೀಟಾಗಿ ಇಟ್ಕೊತೀನಿ. ಜಾಸ್ತಿ ಏನು ಧೂಳಿರಲ್ಲ ನಮ್ಮ ಮನೇಲಿ. ಬಟ್ ದಿಸ್ ಟೈಮ್ ರೋಡಲ್ಲಿ ಪ್ಯಾಸೇಜ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತಲ್ಲ, ಸೊ ಅದ್ರ ಧೂಳೆಲ್ಲ ಮನೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಸ್ಟ್ ಇತ್ತು ಈ ಸಾರಿ. ಮನೆ ಕ್ಲೀನ್ ಮಾಡೋ ತನಕ ಅಯ್ಯಪ್ಪ ಹೆಂಗಪ್ಪ ಕ್ಲೀನ್ ಮಾಡೋದು ಅನ್ನಿಸ್ತಾ ಇರುತ್ತೆ. ಒಂದ್ಸರಿ ಕ್ಲೀನಿಂಗ್ ಸ್ಟಾರ್ಟ್ ಆದಮೇಲೆ ಅದು ಕಂಪ್ಲೀಟ್ ಆಗೋ ತನಕ ಬಿಡಲ್ಲ. ಆಮೇಲೆ ಕಂಪ್ಲೀಟ್ ಆದಮೇಲೆ ತುಂಬ ಖುಷಿ ಆಗುತ್ತೆ ಎಷ್ಟು ಕ್ಲೀನ್ ಆಗಿದೆ ಅಂತ. ನನಗೆ ಸಜ್ಜೆ ಮೇಲೆ ಕ್ಲೀನ್ ಮಾಡೋದು ತುಂಬ ಈಸಿ. ಯಾಕೆಂದರೆ ನಾನು ಬೇಡವಾದ ಥಿಂಗ್ಸ್ನೆಲ್ಲ ಆವಾಗಲೇ ನಾನು ಆಚೆ ಡಂಪ್ ಮಾಡಿಬಿಡ್ತೀನಿ. ಓನ್ಲಿ ನೆಸೆಸಿಟಿ ಥಿಂಗ್ಸ್ ಅಷ್ಟೇ ನಾನು ಇಟ್ಕೊಳ್ಳೋದು. ಇದರಿಂದ ಧೂಳು ಹೊಡಿಬೇಕಾದ್ರೆ ಸಜ್ಜೆ ಕ್ಲೀನ್ ಮಾಡೋದೆಲ್ಲ ತುಂಬ ಈಸಿ ಆಗುತ್ತೆ. ನಾನು ಮಾರ್ನಿಂಗ್ 6 o'clockಗೆ ಧೂಳು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಬೇಬಿ ಮಲ್ಕೊಂಡಿದ್ಲು, ಅವಳು ಎದ್ದೇಳಷ್ಟರಲ್ಲಿ ಕ್ಲೀನ್ ಮಾಡಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಇದು 11 o'clock ತನಕ ಆಯಿತು ನಾನು ಇಡೀ ಮನೆ ಕ್ಲೀನ್ ಮಾಡುವಷ್ಟರಲ್ಲಿ. ನನ್ನ ಬೇಬಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಪ್ಪ ಈ ವಿಷಯದಲ್ಲಿ. ಅವಳು ಎದ್ಬಿಟ್ಟಿದ್ರೆ ಎಷ್ಟು ಡಿಸ್ಟರ್ಬ್ ಆಗ್ತಾಯಿತ್ತು ಗೊತ್ತಾ. ಧೂಳು ಕೆಲಸ ಎಲ್ಲ ಮುಗಿಸಿ ಮನೆಯನ್ನೆಲ್ಲ ನೀಟಾಗೆಲ್ಲ ಗುಡಿಸಿ ಇವಾಗ ನಾನು ಮಾಫ್ ಮಾಡ್ತಾಯಿದ್ದೀನಿ ಇಡೀ ಮನೇನ. ಈ ಥರ ಎಲ್ಲ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಇದು ಮನೆಗೆ ಒಂಥರ ಪಾಸಿಟಿವ್ ಎನರ್ಜಿ. ನನಗೆ ಮನೆ ಅಂತಂದರೆ ಇದು ಸೆಕೆಂಡ್ ಟೆಂಪಲ್ ಥರ. ನಾನು ತುಂಬ ಅಂದರೆ ತುಂಬ ಇಷ್ಟ ನನಗೆ ಮನೆ ನೀಟಾಗಿ ಇಟ್ಕೊಳ್ಳೋದು ಅಂತ ಹೇಳಿದ್ರೆ. ಫೈನಲಿ ಐ ಹ್ಯಾವ್ ಡಿಸೈಡೆಡ್ ಟು ರಿಮೂವ್ ಮೈ ಬೇಬಿ ಜೋಜೋ. ಇದ್ರ ಜೊತೆ ನನ್ನ ಬೇಬಿಗೆ ತುಂಬ ಮೆಮೊರೀಸ್ ಇದೆ. 3 ವರ್ಷದಿಂದ ತುಂಬ ಎಂಜಾಯ್ ಮಾಡಿದ್ದಾಳೆ ಇದರಲ್ಲಿ. ಇವಾಗ ಅವಳು ಕತ್ತಿಗೆಲ್ಲ ಹಾಕ್ಕೊಂಡು ಆಡ್ತಾ ಇದ್ಲು. ಇದು ನಾಟ್ ಸೇಫ್ ಅನ್ನಿಸ್ತು, ಅದಕ್ಕೆ ತೆಗೆದ್ಬಿಟ್ಟೆ. ಬೆಡ್ ಕವರು ಪಿಲ್ಲೋ ಕವರ್ ಎಲ್ಲ ವಾಶ್ ಆಗಿತ್ತು. ಸೊ ಅದನ್ನೆಲ್ಲ ಇವಾಗ ಹಾಕೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಎವ್ರಿ ವೀಕ್ ಚೇಂಜ್ ಮಾಡ್ತಾ ಇರಬೇಕು. ನನ್ನ ಬೇಬಿಗೆ ತುಂಬ ಖುಷಿ ಆಗುತ್ತೆ, ನನಗೂ ಅಷ್ಟೇ. ಅದೊಂಥರ ಕಂಫರ್ಟಬಲ್. 8 to 9 hours ನಿದ್ದೆ ಮಾಡ್ತೀವಿ. ನಮ್ಮ ಒಂದು ಟಯರ್ಡ್ನೆಲ್ಲ ಇಲ್ಲಿ ರಿಲ್ಯಾಕ್ಸ್ ಮಾಡ್ಕೊತೀವಿ. ಸೊ ಬೆಡ್ ಪ್ಲೇಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು, ಇದನ್ನು ಚೆನ್ನಾಗಿಟ್ಕೊಳ್ಳೋದು. ಇದು ನನ್ನ ಫೇವ್ರೆಟ್ ಸಾಫ್ಟ್ ಪಿಲ್ಲೋ, ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಮಾರ್ನಿಂಗು ಸಿಂಪಲ್ ದೋಸೆ ಮಾಡಿಕೊಂಡು ತಿಂಡಿ ಮುಗಿಸ್ಕೊಂಡಿದ್ವಿ. ಸೊ ಈವ್ನಿಂಗು ಡಿನ್ನರ್ಗೆ ಅಂತ ಹೇಳಿಬಿಟ್ಟು ನಾನು ಟೇಸ್ಟಿಯಾಗಿ ಒಂದು ವಾಂಗಿಬಾತ್ ಮಾಡೋಣ ಅಂದ್ಕೊಂಡು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ 1 glass ಆಫ್ ರೈಸ್ ತೊಗೊಂಡು ಅದನ್ನು ಸ್ವಲ್ಪ ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಮೀನ್ವೈಲ್ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಆನಿಯನ್ ತೊಗೊಂಡು ಅದನ್ನು ಉದ್ದಾಗೆ ಹೆಚ್ಚಿಟ್ಕೊಂಡೆ. ಮೀಡಿಯಮ್ ಸೈಜ್ದು 2 ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊತೀನಿ. ಬಿಕಾಸ್ ಅದು ಫ್ರೈ ಮಾಡಿದಾಗ ಅದು ಫುಲ್ಲು ಮೆಲ್ಟ್ ಆಗಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಗೈಸ್ ಇಲ್ಲಿದೆಯಲ್ಲ ಈ ಬ್ರಿಂಜಾಲು, ಇದು ನಮ್ಮ ಊರಿಂದ ತಂದಿದ್ದು. ನಮ್ಮ ನೈಬರು ರಾಜಮ್ಮ ಅವ್ರು ಕೊಟ್ಟಿದ್ದು. ನಾವು ಎಲ್ಲೇ ಇರಲಿ ನೈಬರ್ ಜೊತೆ ತುಂಬ ಚೆನ್ನಾಗಿರಬೇಕು. ನಮ್ಮ ಮನೆ ಒಳಗಿರೋ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಅಲ್ಲ, ಮನೆ ಅಕ್ಕಪಕ್ಕದವ್ರ ಜೊತೆನೂ ಕೂಡ ನಾವು ಚೆನ್ನಾಗಿದ್ರೆ ಅದೊಂಥರ ನಮಗೇನೆ ಒಂಥರ ಪಾಸಿಟಿವ್ನೆಸ್ನ ಸ್ಪ್ರೆಡ್ ಮಾಡ್ತಾ ಇರುತ್ತೆ. ಸೊ ನಾನು 2 ಬ್ರಿಂಜಾಲು ಮತ್ತು ಒಂದು ಹಾಫ್ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡೆ. ಅದಾಗಿದ್ಮೇಲೆ 2 ಗ್ರೀನ್ ಚಿಲ್ಲಿನ ಸ್ಲೈಸ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಹೆಚ್ಚಿಟ್ಕೊಂಡಿರೋದೆಲ್ಲ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೆಟೊ, 1 ಮೀಡಿಯಮ್ ಸೈಜ್ ಆನಿಯನ್ನು, ಸ್ವಲ್ಪ ಬಟಾಣಿ, 2 ಗ್ರೀನ್ ಚಿಲ್ಲೀಸ್ ಆ್ಯಂಡ್
ಫ್ರೆಶ್ ಆಗಿರುವಂಥ ಕರಿ ಲೀವ್ಸ್. ಇವಾಗ ಬನ್ನಿ ಯಾವ ಥರ ನಾನು ವಾಂಗಿಬಾತ್ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಫಸ್ಟ್ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಆದರೆ ಸಾಕು. ಅದು ಬಿಸಿ ಆಗಿದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದರೆ ಈಸಿಯಾಗಿ ಬೇಗ ಸಿಡಿಯುತ್ತೆ. ವಾಂಗಿಬಾತ್ಗೆ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಗೋಡಂಬಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರ್ತಿದೆ ಅನ್ಬೇಕಾದ್ರೆ ನಾನು ಅದಕ್ಕೆ ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಆನಿಯನ್ನು ಕೂಡ ಸ್ವಲ್ಪ ಪಿಂಕಿಶ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ಬೆಳಗ್ಗೆಯಿಂದ ತುಂಬ ಕೆಲಸ ಅಲ್ಲ ಈ ಕ್ಲೀನಿಂಗು ವಾಷಿಂಗು ಎಲ್ಲ. ಸೊ ಇವಾಗ ತುಂಬ ಟಯರ್ಡ್ ಅನ್ನಿಸ್ತಾ ಇದೆ. ಇವಾಗ ನೀಟಾಗಿ ಬಿಸಿ ಬಿಸಿ ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಈ ಬಿಸಿ ಬಿಸಿ ಆಗಿರೋ ವಾಂಗಿಬಾತ್ ತಿಂದರೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಿ ನಾನು ಡಿಸೈಡ್ ಮಾಡಿಕೊಂಡು ವಾಂಗಿಬಾತನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆನಿಯನ್ ಎಲ್ಲ ಫ್ರೈ ಆಗಿದ್ಮೇಲೆ ಇದಕ್ಕೆ ಕರಿಬೇವು ಮತ್ತು ಬಟಾಣಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಎಲ್ಲ ಹೋಗೋ ತನಕ. ಆಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಆ್ಯಡ್ ಮಾಡ್ಕೊತೀನಿ. ನಮ್ಮ ಅತ್ತೆ ಮನೇಲಿ ಎಲ್ಲದಕ್ಕೂ ಅವರು ಜಾಮೂನ್ ಟೊಮೆಟೊ ಯೂಸ್ ಮಾಡ್ತಾರೆ. ಅದೇನೋ ನಾನು ಟ್ರೈ ಮಾಡಿದೆ, ನನಗೆ ಟೇಸ್ಟ್ ಸರಿ ಹೋಗಲಿಲ್ಲ. ನನಗೆ ಈ ಹುಳಿ ಟೊಮೆಟೊನೇ ಇಷ್ಟ. ಇವಾಗ ನಾನು ಮನೇಲೇ ರೆಡಿ ಮಾಡ್ಕೊಂಡಿರೋ ವಾಂಗಿಬಾತ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಗ್ಲಾಸ್ ಆಫ್ ನಾನು ವಾಂಗಿಬಾತ್ ಪ್ರಿಪೇರ್ ಮಾಡ್ತಾ ಇರೋದು. ಸೊ ಅದಕ್ಕೆ 1 ಸ್ಪೂನು ಅದ್ರ ಮೇಲೆ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಇದಕ್ಕೆ 1/2 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಇದೊಂಥರ ಕಲರ್ ಕೊಡುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಸ್ವಲ್ಪ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಬ್ರಿಂಜಾಲ್ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಟೊಮೆಟೊ, ಬ್ರಿಂಜಾಲು ಆ್ಯಂಡ್ ಕ್ಯಾಪ್ಸಿಕಮ್ಮು ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಇದೆಲ್ಲ ಸಾಫ್ಟ್ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಸಾಫ್ಟ್ ಆದಷ್ಟು ರೈಸ್ಗೆ ಅದು ಅಲ್ಲೇ ಒಂಥರ ಅಂಟ್ಕೊಂಡಂಗಿರುತ್ತೆ, ಆವಾಗ ತಿಂದರೆ ಚೆನ್ನಾಗಿ ಅನಿಸುತ್ತೆ. ಅದು ಸೆಪ್ರೇಟ್ ಆಗಿದ್ದರೆ ಎಲ್ಲರೂ ಬ್ರಿಂಜಾನೆಲ್ಲ ತೆಗೆದಿಟ್ಬಿಡ್ತಾರೆ. ಅನ್ನದ ಜೊತೆ ಹೊಂದ್ಕೊಂಡ್ಬಿಟ್ಟಿದ್ರೆ ತಿನ್ಕೊಂಡ್ಬಿಡ್ತಾರೆ. 1 ಗ್ಲಾಸ್ ಆಫ್ ರೈಸ್ಗೆ ನಾನು 2 ಗ್ಲಾಸ್ ಆಫ್ ವಾಟರ್ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡೆ. ಇವಾಗ ಇದಕ್ಕೆ ಹಿಮಾಲಯನ್ ರಾಕ್ ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇದೊಂದು ಸ್ವಲ್ಪ ಸಾಲ್ಟ್ ಹೆವಿ ಇರುತ್ತೆ, ಸೊ ನೋಡಿಕೊಂಡು ಸಾಲ್ಟ್ನ ಆ್ಯಡ್ ಮಾಡ್ಕೊಬೇಕು. ಈ ಹಿಮಾಲಯನ್ ಸಾಲ್ಟು ರೆಗ್ಯುಲರ್ ಸಾಲ್ಟ್ಗಿಂತ ಸ್ವಲ್ಪ ವಿಭಿನ್ನ ಆ್ಯಂಡ್ ಇಟ್ ಈಸ್ ಪ್ಯೂರ್ ನ್ಯಾಚುರಲ್ ಆ್ಯಂಡ್ ಲೆಸ್ ಪ್ರಾಸೆಸ್ಡ್ ಸಾಲ್ಟ್. ಇದ್ರ ಬಗ್ಗೆ ನಾನು ಸೆಪ್ರೇಟ್ ವಿಡಿಯೋನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಸೋಕ್ ಮಾಡಿಟ್ಕೊಂಡಿರೋಂಥ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಪಲಾವ್ ಕೂಡ ಸಾಫ್ಟ್ ಆಗಿರುತ್ತೆ. ನನಗೆ ಏನಾದರೂ ಬಿಸಿ ಬಿಸಿಯಾಗಿ ತುಂಬ ಟೇಸ್ಟಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ಆಚೆ ಕಡೆ ಅಂತೂ ಏನೂ ತಿನ್ನೋದಿಲ್ಲ. ಸೊ ಅದಕ್ಕೆ ನಾನೇ ವಾಂಗಿಬಾತನ್ನ ಖಾರವಾಗಿ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಬೇರೆ ತುಂಬ ಈ ವರ್ಕೆಲ್ಲ ಮಾಡಿಬಿಟ್ಟಿರೋದ್ರಿಂದ ತುಂಬ ಟಯರ್ಡ್ ಅನ್ನಿಸ್ತಾ ಇತ್ತು. ಆರಾಮಾಗಿ ಸ್ನಾನ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿಂದ್ಬಿಟ್ಟು ರಗ್ಗಿಸ್ಕೊಂಡು ಮಲ್ಕೊಂಬಿಡೋಣಪ್ಪ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನಾನು ವಾಂಗಿಬಾತ್ ಮಾಡೋಣ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡೆ. ನನ್ನ ಬೇಬಿಗೂ ಅಷ್ಟೇ ಈವ್ನಿಂಗ್ ಟೈಮಲ್ಲಿ ಯಾವಾಗಲಾದ್ರು ರೇರ್ಲಿ ಈ ಥರ ಒಂದು ಸ್ಪೈಸಿ ರೈಸ್ ಐಟಮ್ನ ಮಾಡಿಕೊಟ್ರೆ ಅವಳು ಇಷ್ಟಪಟ್ಟು ತಿಂತಾಳೆ. ಸೊ ಅದಕ್ಕೆ ನಾನು ಇದು ಬೆಸ್ಟ್ ಅಂತ ಹೇಳ್ಬಿಟ್ಟು ಇದನ್ನೇ ಮಾಡ್ತಾಯಿದ್ದೀನಿ. ಈ ಕ್ಲೀನಿಂಗ್ ವರ್ಕ್ ಬ್ಯುಸಿಯಿಂದ ಯಾವುದೇ ರೀತಿ ಸಾಂಬಾರು ಅಥವಾ ಪಲ್ಯ ಮಾಡುವಷ್ಟು ಪೇಷನ್ಸ್ ನನಗಿರಲಿಲ್ಲ. ಸೊ ಅದಕ್ಕೆ ನಾನು ಇದನ್ನು ಚೂಸ್ ಮಾಡಿಕೊಂಡೆ. ಇವಾಗ ನೋಡಿ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟೇ ಟೇಸ್ಟ್ ಚೆಕ್ ಮಾಡಿಕೊಂಡೆ, ಖಾರ ಕಡಿಮೆ ಇದೆಯಾ ಅಂತ. ಆಮೇಲಿಂದ 2 ಚಿಲ್ಲಿನೂ ಆ್ಯಡ್ ಮಾಡಿಕೊಂಡೆ, ಕರೆಕ್ಟಾಗಿತ್ತು ಎಲ್ಲ. ಈಚ್ ಇಂಗ್ರೀಡಿಯೆಂಟ್ಸ್ಗೂ ಸ್ವಲ್ಪ ಟೈಮ್ ಕೊಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಟೇಸ್ಟ್ ಚೆಕ್ ಮಾಡಿಕೊಂಡು ಮಾಡಿದ್ರೆ ಎಲ್ಲ ಅಡುಗೆಗಳು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಎಲ್ಲ ಕರೆಕ್ಟಾಗಿತ್ತು. ಇವಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ.
ಸಂತೋಷ ಅಂತೂ ತಿನ್ನೋದಿಲ್ಲ ಈವ್ನಿಂಗ್ ಟೈಮಲ್ಲಿ ರೈಸ್ ಐಟಮ್ನ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಅವ್ರ ಅಮ್ಮ ಮನೇಲಿ ಊಟ ಮಾಡ್ಕೊಂಡು ಬರ್ತಾರೆ ಅಷ್ಟೇ. ಪಲಾವ್ ಐಟಮ್ಗೆಲ್ಲ ನಾನು ಒಂದೇ ವಿಷಲ್ ಮಾಡಿಸ್ತೀನಿ, ಬಿಕಾಸ್ ರೈಸ್ ಎಲ್ಲ ನಾನು ಸೋಕ್ ಮಾಡಿಟ್ಟಿರ್ತೀನಿ ಅಂತ. ಒಂದು ವಿಷಲ್ ಆಯಿತು. ಇವಾಗ ಚೆಕ್ ಮಾಡ್ತೀನಿ ಹೇಗೆ ಬಂದಿದೆ ಪಲಾವ್ ಅಂತ ಹೇಳಿ. ವಾವ್, ಇಟ್ ಲುಕ್ಸ್ ಸೋ ಯಮ್ಮಿ. ಚೆನ್ನಾಗಿದೆ ನೋಡಿ. ಬ್ರಿಂಜಾಲೆಲ್ಲ ಯಾವ ಥರ ಚೆನ್ನಾಗಿ ಹೊಂದ್ಕೊಂಡಿದೆ ರೈಸ್ಗೆ. ಈ ಥರ ಅಂಟ್ಕೊಂಡಂಗೆ ಇದ್ಬಿಟ್ರೆ ಅವಾಗ ಯಾರು ತೆಗ್ದಿಡೋದಿಲ್ಲ, ನೀಟಾಗಿ ಪಲಾವ್ ಜೊತೆ ತಿನ್ಕೊಂಡು ಬಿಡ್ತಾರೆ. ಸೊ ಫಸ್ಟು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ನನ್ನ ಬೇಬಿಗೆ ತಿನ್ನಿಸ್ಬೇಕು. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಾಂಗಿಬಾತ್ ಪಲಾವ್. ಗಾಯ್ಸ್, ನೀವು ಅಷ್ಟೇ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ ನನ್ನ ಸೂಪರ್ ಮ್ಯಾನ್ ಯಾವ ಥರ ರೆಡಿಯಾಗಿ ಕೂತ್ಬಿಟ್ಟಿದೆ. ಅದು ಯಾವಾಗಲೂ ಅಷ್ಟೇ ಏನಾದರೂ ಒಂದು ಮಾಡ್ತಾನೆ ಇರುತ್ತೆ. ಇವಾಗ ಆ್ಯಕ್ಚುಲಿ ಇದು ಅವಳದು ಬೇಬಿ ಬ್ಲ್ಯಾಂಕೆಟ್ಟು. ಇದನ್ನು ಸೂಪರ್ ಮ್ಯಾನ್ ಥರ ಕಟ್ಕೊಡು ಮಮ್ಮ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದೆ. ಫಸ್ಟ್ ನನ್ನ ಮಗಳದು ತಿಂದು ಮುಗಿಸ್ಬಿಟ್ರೆ ಆಮೇಲೆ ನಾನು ಆರಾಮಾಗಿ ಕುತ್ಕೊಂಡು ನಾನು ಊಟ ಮಾಡ್ಬೋದು. ಸೊ ಅದಕ್ಕೆ ನಾನು ಬಿಸಿ ಬಿಸಿಯಾಗಿರ್ಬೇಕಾದ್ರೇ ಅವಳಿಗೆ ನಾನು ತಿನ್ನಿಸ್ಬಿಡ್ತಾ ಇದ್ದೀನಿ. ವಾವ್, ನೈಸ್ ಡ್ರೆಸ್ ಚಿನ್ನು. ವಾಟ್ ಇಸ್ ದಿಸ್ ಡ್ರೆಸ್ ಬಂಗಾರ? Superman dress. Fantastic, Chinu. Show me. I think this is a great place for a picnic. Wow, nice. ಚೆನ್ನಾಗಿದೆ ನಿನ್ನ ಡ್ರೆಸ್ ಬಂಗಾರ. ನನ್ನ ಬೇಬಿಗೆ ಊಟ ಮಾಡಿಸೋದಕ್ಕೆ ಮಿನಿಮಮ್ ಒಂದು 30 to 45 ಮಿನಿಟ್ಸ್ ಬೇಕೇ ಬೇಕು. ನನ್ನ ಬೇಬಿಗೆ ಫುಲ್ ಖುಷಿ ಆದಾಗ ಅವಳು ಈ ಥರ ಪಪ್ಪಿ ಕೊಡೋದು, ಐ ಲವ್ ಯು ಮಾಡೋದು ಆ ಥರ ಮಾಡ್ತಾ ಇರ್ತಾಳೆ. ತುಂಬ ಚೆನ್ನಾಗಿರುತ್ತೆ. ಅವಳಿಗೆ ತಿನ್ಸೆಲ್ಲ ಮುಗೀತು. ಅವಳೊಂದು ಸ್ವಲ್ಪ ಆಟ ಆಡ್ಕೊತಾಳೆ. ಆಮೇಲಿಂದ ಅವಳನ್ನ ಮಲಗಿಸ್ತೀನಿ. ಇವಾಗ ನಾನು ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿಬಿಟ್ಟು ಇವಾಗ ತೊಗೊಂಡು ಬಂದೆ ವಾಂಗಿಬಾತನ್ನ. ಟೇಸ್ಟ್ ಮಾಡಬೇಕು ನಾನು. ಇದಕ್ಕೆ ಯಾವುದೇ ರೀತಿಯ ಆನಿಯನ್ನು ಕುಕ್ಕುಂಬರು ಯಾವುದು ತೊಗೊಂಡಿಲ್ಲ, ಬಿಕಾಸ್ ಎಲ್ಲ ಕ್ಲೀನಿಂಗ್ ಇರೋದ್ರಿಂದ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದೆ. ಗಾಯ್ಸ್, ನಾನು ನೆಕ್ಸ್ಟ್ ಡೇನೂ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ನಾನು ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ. ನನಗಂತೂ ಟೈಮೇ ಸಾಕಾಗ್ತಾಯಿಲ್ಲ. ಬ್ಯಾಕ್ ಟು ಬ್ಯಾಕ್ ತುಂಬ ಅಂದರೆ ತುಂಬ ವರ್ಕ್ಗಳಿದೆ. ಯಾಕೆ ಅಂತ ಹೇಳಿದರೆ ಈ ವಿಡಿಯೋನ ಕಂಪ್ಲೀಟಾಗಿ ಫುಲ್ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಇಷ್ಟೊಂದೆಲ್ಲ ಮಾಡ್ತಾಯಿದ್ದೀನಿ ಅಂತ. ಹೌಸ್ ಹೋಲ್ಡ್ ವರ್ಕಲ್ಲಿ ನಾನು ಸಂತೋಷ್ ಹೆಲ್ಪ್ ಏನೂ ತೊಗೊಳ್ಳಲ್ಲ, ಬಿಕಾಸ್ ಏನಾದರೂ ಮಾಡಿದ್ರೆ ಅದು ಡಬಲ್ ವರ್ಕ್ ನನಗೆ ಬಂದುಬಿಟ್ಟಿರುತ್ತೆ. ಸೊ ಬೆಟರ್ ಟು ಡೂ ಮೈಸೆಲ್ಫ್ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಮಾಡ್ಕೊತೀನಿ. ನನ್ನ ಬೇಬಿ ಮಲ್ಕೊಂಡಿದೆ. ನನ್ನ ಬೇಬಿ ಮಲಗಿ ಎದ್ದೇಳೋಷ್ಟರಲ್ಲಿ ಅಟ್ಲೀಸ್ಟ್ ನಾನು ಒಂದು ಸ್ವಲ್ಪ ವರ್ಕ್ ಆದರೂ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಎದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ನನ್ನ ಬ್ರದರ್ ಮನೆಗೆ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಆ್ಯಂಡ್ ನಮ್ಮ ಅಮ್ಮನೂ ಇದ್ದಾರೆ ನೋಡ್ಕೊಳ್ಳೋಕ್ಕೆ. ಸೊ ಇವತ್ತು ಎಲ್ಲರೂ ಮನೇಲೇ ಇದ್ದಾರೆ, ರಜಾ. ಸೊ ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಇದು ನನ್ನ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಬೋತ್ ಡೇ ವ್ಲಾಗ್. ಮಂಡೇ ಒಂದು ವೆರಿ ಇಂಪಾರ್ಟೆಂಟ್ ವರ್ಕ್ ಇದೆ. ಸೊ ಅದಕ್ಕೆ ನಾನು ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ಲೀನಿಂಗ್ ಕೆಲಸ ಮುಗ್ದಿತ್ತು. ಇವಾಗ ದೇವ್ರ ಮನೆ ಕೆಲಸ. ಸೊ ಅದಕ್ಕೆ ನಾನು ದೇವ್ರ ಪಾತ್ರೆಗಳನ್ನೆಲ್ಲ ವಾಶ್ ಮಾಡೋದಕ್ಕೆ ಅಂತ ತೆಗೆದಿಟ್ಕೊಂಡಿದ್ದೀನಿ. ಇದು ಹಬ್ಬದ ಕೆಲಸನೂ ಹೌದು, ಆ್ಯಂಡ್ ಒಂದು ಇಂಪಾರ್ಟೆಂಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ, ಅದು ಕೂಡ ಹೌದು. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಇದೆ, ಆದರೆ ಮಾತೇ ಬರ್ತಾ ಇಲ್ಲ. ಫೈನಲಿ ನಮಗೆ ಟಿಕೆಟು ಸಿಕ್ಕಿದೆ ಅಲ್ಲಿಗೆ ಹೋಗೋದಕ್ಕೆ ಅಂತ ಹೇಳಿ. ನಮ್ಮ ಬೇಬಿದು ಹರಕೆ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಎನಿವನ್ ಗೆಸ್ಸಸ್ ವೇರ್ ವಿ ಆರ್ ಗೋಯಿಂಗ್?
ಈ ಟೆಂಪಲ್ ಬಗ್ಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಇಂಥ ಫೆಸ್ಟಿವಲ್ ಟೈಮಲ್ಲಿ ಹೋದರೆ ಸ್ವಲ್ಪ ಜನ ರಶ್ ಕಡಿಮೆ ಇರುತ್ತೆ. ಅದರ್ವೈಸ್ ಯೂಶುವಲಿ ತುಂಬ ಅಂದರೆ ತುಂಬ ಹ್ಯೂಜ್ ರಶ್ ಇರುತ್ತೆ, ಹೋಗೋದಕ್ಕೆ ಆಗಲ್ಲ. ಅದರಲ್ಲೂ ನಮ್ಮ ಥರ ಬೇಬಿ ಎಲ್ಲ ಇಟ್ಕೊಂಡು ಹೋಗೋದಂದರೆ ತುಂಬ ಅಂದರೆ ತುಂಬ ಡಿಫಿಕಲ್ಟು. ಮುಂಚೆ ನಾನು ಸಂತೋಷ್ 1-2 ಟೈಮ್ಸ್ ಹೋಗಿದ್ದೀವಿ. ಆವಾಗ ನಾವೇನು ಬುಕ್ಕಿಂಗು ಏನು ಮಾಡ್ಕೊತಾ ಇರಲಿಲ್ಲ, ಡೈರೆಕ್ಟಾಗಿ ಹೋಗ್ಬಿಡ್ತಾ ಇದ್ವಿ. ಅವಾಗೆಲ್ಲ ಆರಾಮಾಗಿ ದರ್ಶನ ಎಲ್ಲ ಆಗ್ತಾಯಿತ್ತು. ಬಟ್ ದಿಸ್ ಟೈಮ್ ಬೇಬಿ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು. ಎಸ್, ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಬೇಬಿಗೆ ಮುಡಿ ಹರಕೆ ಇತ್ತು, ಸೊ ಅದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದಕ್ಕೆ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಮೈ ಹೋಮ್ನ ಕ್ಲೀನ್ ಮಾಡಿತ್ತು. ದೇವ್ರ ಮನೆ ಟೈಲ್ಸ್ ಎಲ್ಲ ನಾನು ಸ್ವಲ್ಪ ಸೋಪ್ ಹಾಕ್ಕೊಂಡು ನೀಟಾಗಿ ಬ್ರಷಲ್ಲೆಲ್ಲ ಉಜ್ಜಿ ವಾಶ್ ಮಾಡಿಕೊಂಡೆ. ಮೈ ರೆಗ್ಯುಲರ್ ಎವ್ರಿ ವೀಕ್ ಫ್ರೈಡೇ ಪೂಜೆನಲ್ಲಿ ನಾನು ಟೈಲ್ಸ್ ಎಲ್ಲ ಏನು ವಾಶ್ ಮಾಡ್ತಾ ಇರಲಿಲ್ಲ. ದಿಸ್ ಟೈಮು ಧೂಳೆಲ್ಲ ಹೊಡೆದಿರೋದ್ರಿಂದ ಆ್ಯಂಡ್ ಸ್ಪೆಷಲ್ ಟೆಂಪಲ್ ತಿರುಪತಿಗೆ ಹೋಗ್ತಾ ಇರೋದ್ರಿಂದ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತೇಳಿ ಈ ದೇವ್ರ ಮನೆ ಟೈಲ್ಸ್ನು ಕೂಡ ನೀಟಾಗಿ ವಾಶ್ ಮಾಡಿಕೊಂಡೆ. ಅದಾಗಿದ್ಮೇಲೆ ರೆಗ್ಯುಲರ್ ವಾಟರ್ ತಗೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಟರ್ಮರಿಕ್ ಹಾಕ್ಕೊಂಡು ದೇವ್ರ ಕೂರ್ಸೋ ಜಾಗ ಎಲ್ಲ ನೀಟಾಗಿ ಒರೆಸ್ಕೊಂಡೆ. ಅದಾಗಿದ್ಮೇಲೆ ಅದೊಂದು ಸ್ವಲ್ಪ ಡ್ರೈ ಆಗಬೇಕು. ಅಷ್ಟರಲ್ಲಿ ನಾನು ಹೊಸ್ಲನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ನೀಟಾಗಿ ರಂಗೋಲಿ ಎಲ್ಲ ಹಾಕ್ಕೊತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಡ್ರೈ ಆಗಿತ್ತು. ಇವಾಗ ಒಂದೊಂದೇ ದೇವ್ರ ಫೋಟೋನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸಿಂಗಾರ ಮಾಡೋಣ ಅಂತ ಹೇಳಿ ಒಂದೊಂದೇ ಫೋಟೋ ತಗೊತಾ ಇದ್ದೀನಿ. ಒಂದೊಂದು ಫೋಟೋಗೂ ಡಿಫ್ರೆಂಟು. ವೆಂಕಟೇಶ್ವರಗೆಲ್ಲ ನಾನು ಬಿಳಿ ನಾಮ ಹಚ್ಕೊತೀನಿ. ಇನ್ನು ಲಕ್ಷ್ಮಿಗೆಲ್ಲ ನಾನು ಗಂಧ ಅರಿಶಿನ ಕುಂಕುಮ ಯೂಸ್ ಮಾಡ್ತೀನಿ. ದೇವ್ರ ಫೋಟೋಸ್ ಎಲ್ಲ ರೆಡಿ ಆಯಿತು. ಇವಾಗ ದೇವ್ರ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ. ದೇವ್ರ ಪಾತ್ರೆನ ನಾನು ಹುಣಸೆಹಣ್ಣು ಮತ್ತು ಪೀತಾಂಬರಿ ಪೌಡ್ರಿಂದ ವಾಶ್ ಮಾಡಿದೆ. ದೇವ್ರ ಪಾತ್ರೆನೆಲ್ಲ ಒಂದು ಡ್ರೈ ಬಟ್ಟೆನಲ್ಲಿ ಒರೆಸ್ಕೊಂಡು ಇದಕ್ಕೆ ಗಂಧ ಮತ್ತು ಕುಂಕುಮ ಎಲ್ಲ ಹಚ್ಕೊತಾ ಇದ್ದೀನಿ. ಒಂದು ವಿಗ್ರಹಗಳಿಗೆಲ್ಲ ಅರಿಶಿನ ಕುಂಕುಮ ಗಂಧ ಹಾಕ್ಕೊಂಡೆ, ಕೆಲವೊಂದಕ್ಕೆಲ್ಲ ಬಿಳಿ ನಾಮ ಹಚ್ಕೊಂಡೆ. ಹೂವು ಎಲ್ಲ ಇಟ್ಟು ದೇವ್ರನ್ನೆಲ್ಲ ನೀಟಾಗಿ ಸಿಂಗಾರ ಮಾಡಿಕೊಂಡು ಇವಾಗ ದೇವ್ರಿಗೆ ನಾನು ದೀಪ ಹಚ್ತಾ ಇದ್ದೀನಿ. ನಮ್ಮ ಅತ್ತೆ ಮನೆಯಲ್ಲಿ ನಾವು ಕಾಮಾಕ್ಷಿ ದೀಪನ ಪೂಜಿಸೋದು, ಸೊ ಅದನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ 2 ಸ್ಮಾಲ್ ತುಪ್ಪದ ದೀಪ, ಅದು ನನ್ನ ಫ್ರೆಂಡ್ ಮಹಾಲಕ್ಷ್ಮಿ ನನಗೆ ಗಿಫ್ಟ್ ಮಾಡಿರೋದು. ಅದನ್ನು ನಾನು ಡೈಲಿ ಹಚ್ತೀನಿ ದೇವ್ರಿಗೆ ಅಂತ. ಗಂಧದ ಕಡ್ಡಿ ಧೂಪ ಎಲ್ಲ ಹಚ್ಚಿ ದೇವ್ರಿಗೆಲ್ಲ ಪೂಜೆ ಮಾಡಿಯೆಲ್ಲ ಆಯಿತು. ಮನೆಗೆಲ್ಲ ಧೂಪದ ಹೊಗೆ ಕೊಟ್ಟಾಯಿತು. ಒಂಥರ ನೆಮ್ಮದಿ ಅನ್ನಿಸ್ತಾ ಇತ್ತು. ಪೂಜೆ ಎಲ್ಲ ಚೆನ್ನಾಗಾಗಿತ್ತು. ಗೈಸ್, ನಾವು ಮಂಡೇ ಮಾರ್ನಿಂಗು ತಿರುಪತಿಗೆ ಹೊರಟಿದ್ದೀವಿ. ಇದೇ ಫಸ್ಟ್ ಟೈಮು ನನ್ನ ಬೇಬಿಗೆ ಟ್ರೈನ್ ಟ್ರಾವೆಲ್ಲು. ನೋಡೋಣ ಹೇಗಿರ್ತಾಳೆ ಅಂತ. ತುಂಬ ಭಯ ಇದೆ ಅವಳ ಬಗ್ಗೆ, ತುಂಬ ಗಲಾಟೆ ಮಾಡ್ತಾಳೆ. ಅವಳೊಂದು ಅರ್ಧ 1 ಅವರ್ ಜರ್ನಿನೂ ಅವಳು ಮಾಡಲ್ಲ, ಅಷ್ಟೊಂದು ಆಟ ಮಾಡ್ತಿರ್ತಾಳೆ. ಗೊತ್ತಿಲ್ಲ ಇವಾಗ ಏನು ಮಾಡ್ತಾಳೆ ಅಂತ. ಟ್ರೈನಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ. ಸೊ ಇಲ್ಲೆಲ್ಲ ಓಡಾಡ್ಬೋದು ಆ್ಯಂಡ್ ಆಚೆ ಎಲ್ಲ ವ್ಯೂ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ. ಬಂಗಾರಿ
I hope you guys watched my entire cleaning process thing. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. See you guys in my next video. Until then, take care. Bye bye.